ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಂದು 3000 ಮೇಲೆ ಪ್ರಾಫಿಟ್ ಆಗಿತ್ತು ಆ್ಯಂಡ್ ಇವತ್ತು ಓವರ್ ಆಲ್ ಪ್ರಾಫಿಟ್ ನೋಡ್ರಿ ಎಷ್ಟಾಗಿತ್ತು ಅಂತೇಳಿ ಇಲ್ಲೈತೆ ನೋಡ್ರಿ ನಂದು ಇವತ್ತಿನ ಫೀ ಏನಿಲ್ಲ. ಸೊ ಇಲ್ಲೈತೆ ನೋಡ್ರಿ 5716 rupees. ಫಸ್ಟ್ ನಾನು ಫುಟ್ ಒಳಗೆ ಒಂದು ಪ್ಲ್ಯಾನ್ ಮಾಡಿದ್ದೆ. ಫುಟ್ ಒಳಗೆ ನೋಡ್ರಿ 5 ಮಿನಿಟ್ದಾಗ ನೋಡ್ರಿ ಹೈ ಕ್ರಿಯೇಟ್ ಮಾಡಿದ್ದೆ. ಹೈ ಕ್ರಿಯೇಟ್ ಮಾಡಿ ಹೈನ ಬ್ರೇಕ್ಔಟ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಲಾಸ್ಟ್ ಹೈ ಏನು ಕ್ರಿಯೇಟ್ ಮಾಡಿತ್ತಲ್ಲ, ಒಂದು ಸೆಕೆಂಡ್, ಲಾಸ್ಟ್ ಹೈ ಏನು ಒಂದು ಕ್ರಿಯೇಟ್ ಮಾಡಿತ್ತಲ್ಲ ಅಲ್ಲಿದ ಆ ಹೈನ ಜಸ್ಟ್ ರೆಡ್ ಕ್ಯಾಂಡಲ್ ವೀಕ್ದಿಂದ ರಿವರ್ಸ್ ಆಯ್ತು. ಸೊ ಆ ಕ್ಯಾಂಡಲ್ 1 ಮಿನಿಟ್ದಾಗ ಒಂದು ಶಿಫ್ಟ್ ಮಾಡಿ ಇಲ್ಲಿವರೆಗೂ ಟಾರ್ಗೆಟ್ ತೊಗೊಂಡ ಫಸ್ಟ್ ಒಳಗೆ ನನಗೆ 3000 ಏನು ಸಮಥಿಂಗ್ ಪ್ರಾಫಿಟ್ ಆಯ್ತು. ಆ್ಯಂಡ್ ಸೆಕೆಂಡ್ ಒಳಗೆ ಇಲ್ಲಿ ನೋಡ್ರಿ ಸಿ ಒಳಗೆ ತೊಗೊಂಡಿದ್ದೆ. ಸಿ ಒಳಗೆ ಏನು ಮಾಡಿದೆ ಅಂತಂದ್ರೆ ಇದು ಎಕ್ಸಾಕ್ಟ್ ಅದು 45 ಮಿನಿಟ್ಸ್ದಾಗ ಇಲ್ಲಿ ಒಂದು ಲೆವೆಲ್ಸ್ ಇತ್ತು. ಈ ಲೆವೆಲ್ಸ್ಗೆ ಏನು ಮಾಡಿದ್ದೆ, ಮಾರ್ಕ್ ಮಾಡಿದ್ದೆ. ಮಾರ್ಕ್ ಮಾಡಿ ಅದನ್ನ 5 ಮಿನಿಟ್ಗೆ ಶಿಫ್ಟ್ ಮಾಡಿದೆ. ಅದನ್ನ 1 ಮಿನಿಟ್ದಾಗ ನಾನು ಶಿಫ್ಟ್ ಮಾಡಿದಾಗ ಹ್ಯಾಮರ್ ಕ್ಯಾಂಡಲ್ ಆಯ್ತು. ಇಲ್ಲಿ ನೋಡಿ ಪ್ರೀಮಿಯಮ್ದಾಗ ಹ್ಯಾಮರ್ ಕ್ಯಾಂಡಲ್ ಆಯಿತು. ಆ್ಯಂಡ್ ಎಕ್ಸಾಕ್ಟ್ ಅದೇ ರೀತಿ ನಿಫ್ಟಿ ಒಳಗೂ ಹ್ಯಾಮರ್ ಕ್ಯಾಂಡಲ್ ಆಯಿತು. ಸೊ ಈ ಹ್ಯಾಮರ್ ಕ್ಯಾಂಡಲ್ ಆದಮೇಲೆ ಈ ಲೆವೆಲ್ಸ್ಗೆ ಬೈ ಮಾಡಿ ಅದನ್ನ ಇಲ್ಲಿ ಸೆಲ್ ಮಾಡಿದೆ. ಆ್ಯಂಡ್ ನಾ ಸೆಲ್ ಮಾಡಿದ್ಮೇಲೆ ಇನ್ನೂ ಮ್ಯಾಗ್ ಹೋಗಿ ಇಂತ ರಿವರ್ಸ್ ಆಯ್ತದ. ಸೊ ಇವತ್ತಿನ ಓವರ್ ಆಲ್ ಪ್ರಾಫಿಟ್ 5716 rupees ಆಗೈತಿ. ಆ್ಯಂಡ್ ಡೈಲಿ ನೀವು ಇದೇ ರೀತಿ ಲೆವೆಲ್ಸ್ನ ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡ್ಬೇಕಂತಂದ್ರೆ ಏನೋ ಹೈ ಟೈಮ್ ಫ್ರೇಮ್ದ ಲೆವೆಲ್ಸ್ ನೋಡ್ಬೇಕಾಗಿತ್ತು. ನಾನು ಇಲ್ಲಿ ನೋಡ್ರಿ ಹೈ ಟೈಮ್ ಫ್ರೇಮ್ ಯಾವುದು ಅಂತಂದ್ರೆ 75 ಯುನಿಕ್ ಟೈಮ್ ಫ್ರೇಮ್ ಅದಾವೆ. 75 125 ಆ್ಯಂಡ್ ಇವನ್ನೆಲ್ಲ ನಾರ್ಮಲ್ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ನಾ ಈ ಥರ ಏನು ಮಾಡ್ತೀನಿ, ಒಂದು ಸಪೋರ್ಟ್ ಆ್ಯಂಡ್ ಲೆವೆಲ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮೇನ್ ಏನೈತೆ ಅಂದ್ರೆ ನಮ್ಮ ಮಾರ್ಕೆಟ್ದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಮೇಲೆ ವರ್ಕ್ ಆಕೈತಿ. ಸೊ ಆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ನ ನೀವು ಐಡೆಂಟಿಫೈ ಮಾಡಕ್ಕೆ ಕಲ್ತಿರಂತಂದ್ರೆ ನಿಮ್ಗೆ ಟ್ರೇಡ್ ಮಾಡೋಕ್ಕೆ ಈಸಿ ಆಕೈತಿ. ಯಾಕಂದ್ರೆ ಡಿಮ್ಯಾಂಡ್ ಏರಿಯಾದಾಗ ಆಲ್ರೆಡಿ ಏನಿರ್ತೈತೆ ಅಂದ್ರೆ ಬೈಯರ್ಸ್ ಇರ್ತಾರೆ. ಆ್ಯಂಡ್ ಸಪ್ಲೈ ಏರಿಯಾದಾಗ ಆಲ್ರೆಡಿ ಸೆಲ್ಲರ್ಸ್ ಕುಂತಿರ್ತಾರೆ ಆ ಏರಿಯಾದಾಗ. ಸೊ ನಾವೇನು ಮಾಡ್ಬೇಕಂದ್ರೆ ಹೈ ಟೈಮ್ ಫ್ರೇಮ್ದಾಗ ಯಾವ ಲೆವೆಲ್ಸ್ದಾಗ ಬೈಯರ್ಸ್ ಅದಾರ ಆ್ಯಂಡ್ ಯಾವ ಲೆವೆಲ್ಸ್ದಾಗ ಸೆಲ್ಲರ್ಸ್ ಅದಾರ ಅದನ್ನ ನಿಫ್ಟಿ ಒಳಗೂ ಐಡೆಂಟಿಫೈ ಮಾಡೋದು. ಆ್ಯಂಡ್ ಅದನ್ನ ಪ್ರೀಮಿಯಮ್ದಾಗೂ ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡೋದು ಅಂದ್ರೆ ನಿಮಗೂ ಡೈಲಿ ಕನ್ಸಿಸ್ಟೆಂಟಾಗಿ 3000 5000 ಈ ರೀತಿ ಟ್ರೇಡ್ ಮಾಡ್ಬೋದು. ನಾನು ಹೇಳ್ತಾ ಇಲ್ಲ ನಿಮ್ಗೆ 10,000 20,000 ಮಾಡ್ಬೋದು. 10 to 20 ನಿಫ್ಟಿದಾಗ ತೆಗೆದು ಅಂತಂದ್ರೆ ಭಾರಿನ ಅದು. ಯಾಕಂದ್ರೆ ನಮ್ದು ಹೆಂಗಂದ್ರೆ ಡಿಕೆ ಮಾರ್ಕೆಟ್ ಇರ್ತೈತಿ. ಸೊ ಇದ್ರಾಗ ನಾವು ಅಷ್ಟು ಪಾಯಿಂಟ್ ತೆಗಿಯಕ್ಕೆ ಚಾಲು ಮಾಡಿದ್ವಿ ಅಂದ್ರೆ ಡೈಲಿ ಇದ್ದಿದ್ದ ಕನ್ವರ್ಟ್ ಆಕಂತ ದೊಡ್ಡದು ಪ್ರಾಫಿಟ್ ಆಕೈತದ ಮಂತ್ಲಿದಾಗ. ಸೊ ನಾನು ಅದೇ ರೀತಿ ಮಾಡ್ತೀನಿ. 10 to 20 ಪಾಯಿಂಟ್ ತೆಗಿಯೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಸೊ ಅಷ್ಟು ಟ್ರೇಡ್ ಮಾಡಿ ಅಲ್ಲಿದ್ದ ಎಕ್ಸಿಟ್ ಆಗಿ ಡೇನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ನೀವು ಇದೇ ರೀತಿ ಟ್ರೇಡ್ ಮಾಡಿ ಆ್ಯಂಡ್ ಇದೇ ರೀತಿ ಕನ್ಸಿಸ್ಟೆಂಟಾಗಿ ಟ್ರೇಡ್ ಮಾಡೋದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಐತಿ, ಅದನ್ನ ಹೋಗಿ ಫಾಲೋ ಮಾಡಿರಿ. ಆ್ಯಂಡ್ ಎಲ್ಲ ಅಪ್ಡೇಟ ಅಲ್ಲಿಯೂ ಇರ್ತೈತಿ ಆ್ಯಂಡ್ ಇದ್ರಾಗೂ ಕೊಡ್ತಿರ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರೇಡಿಂಗ್ ಮಾಡೋದಿದ್ರೆ ಅವ್ರಿಗೆ ಶೇರ್ ಮಾಡಿ. ಬೈ ಗೈಸ್.